ಎಲ್ಲರಿಗೂ ನಮಸ್ಕಾರ. ಸುಮನ್ ಟಿವಿಯ ಎಲ್ಲ ವೀಕ್ಷಕರಿಗೂ ವಿಶ್ವಾವಸು ಸಂವತ್ಸರದ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ, ನನ್ನ ಹೆಸರು ತಿಮ್ಮಣ್ಣ ಭಟ್ಟ, ಜ್ಯೋತಿಷ್ಯ ವಿದ್ವಾನ್, ಸಂಸ್ಕೃತ ಶಿಕ್ಷಕ. ನಾನು ಈ 12 ರಾಶಿಗಳ ಒಂದು ಕಲ್ಪನೆಯನ್ನು ತಮ್ಮೆಲ್ಲರ ಎದುರಿಗೆ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಕಲ್ಪನೆಯಲ್ಲಿ ನಾವು ನೋಡಿದಂಗೆ 12 ಮಾಸಗಳು, 12 ರಾಶಿಗಳು ಅಂತ ಕೇಳ್ತೀವಿ. ಮಾಸಗಳು ಬಂದಾಗ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಇದು ಮಾಸಗಳು ಅಂತ ಹೇಳ್ತೀವಿ, ಚೈತ್ರ ಮಾಸ ಅಂತೇಳಿ. ಇದು ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿಗಳು ಅಂತ ಕರಿತೀವಿ. ಒಂದು ಚಾಂದ್ರಮಾನಕ್ಕೆ ಸಂಬಂಧಪಟ್ಟಂತೆ ಬರುವಂಥ ವಿಚಾರ, ಇನ್ನೊಂದು ಸೌರಮಾನಕ್ಕೆ ಸಂಬಂಧಪಟ್ಟಂತೆ ಬರುವ ವಿಚಾರಗಳು. ಈ ಮೇಷ, ವೃಷಭ ಬರುವಂಥದ್ದು ಸೌರಮಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇದು ಸೂರ್ಯನಿಂದ ನಾವು ಈ ಕಲ್ಪನೆಯನ್ನು, ಜ್ಯೋತಿಷ್ಯವನ್ನು ಅಳೆಯೋದರಿಂದಾಗಿ ಸೂರ್ಯ ಕೇಂದ್ರವಾಗಿಟ್ಟುಕೊಂಡು ಸೋಲಾರ್ ಸಿಸ್ಟಮ್ ಅಂತೇನು ಕರಿತೀವಿ. ಈ ಸೂರ್ಯ ಕೇಂದ್ರದಲ್ಲಿ ಸೂರ್ಯನ ನಮಗೆ ಮುಖ್ಯವಾದಂತಹ ಒಂದು ಶಕ್ತಿ ಕೇಂದ್ರ ಆಗಿರುತ್ತೆ. ಅದರಿಂದ ಅವನ ಒಂದು ಮೂಲಕ 12 ರಾಶಿಗಳ ಫಲವನ್ನು ಈ ರೀತಿಯಾಗಿ ಚಿಂತನೆಯನ್ನು ಮಾಡೋಣ. ಜ್ಯೋತಿಷ್ ಶಾಸ್ತ್ರದಲ್ಲಿ 3 ಭಾಗ, ಒಂದು ಸಿದ್ಧಾಂತ, ಸಂಹಿತೆ, ಇನ್ನೊಂದು ಹೋರ ಅಂತ ಕರಿತೀವಿ. ಈಗ ಸೂರ್ಯ ಸಿದ್ಧಾಂತ, ಅದು ಸಿದ್ಧಾಂತದ ಕಲ್ಪನೆಯನ್ನು ತಿಳಿಸ್ಕೊಡುವಂಥದ್ದು. ಇನ್ನು ಸಂಹಿತಾ ಭಾಗ, ಅದು ಒಂದಷ್ಟು ವಿಚಾರಗಳನ್ನು ಗಣಿತಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡುತ್ತೆ. ಈಗ ಆರ್ಯಭಟೀಯ ಅಂತ ಕರಿತೀವಿ, ಅದು ದೃಗ್ಗಣಿತ, ಗಣಿತದ ಚಿಂತನೆಯನ್ನು ಕೊಡುವಂಥದ್ದು. ರೇಖಾಗಣಿತ ಇರ್ಬೋದು, ಲೀಲಾವತಿ ಅಂಕಗಣಿತ ಇರ್ಬೋದು, ಇದು ಹೋರಾ ಸಂಬಂಧಪಟ್ಟಂತೆ ಬರುತ್ತೆ. ಇನ್ನೊಂದು ನಾವು ಫಲಜ್ಯೋತಿಷ ಅಂತ ಕರಿತೀವಿ. ಆ ಫಲಜ್ಯೋತಿಷದಲ್ಲಿ ಈ 12 ರಾಶಿಗಳ, ಮೇಷಾದಿ ರಾಶಿಗಳ ಒಂದು ಚಿಂತನೆಯನ್ನು ನೋಡೋಣ. ಆರಂಭದಲ್ಲಿ ಮೇಷರಾಶಿ, ಅಶ್ವಿನಿ, ಭರಣಿ, ಕೃತ್ತಿಕ, 1 ಪಾದ, ಈ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಮೇಷರಾಶಿ ಅಂತ ಹೇಳ್ತೀವಿ. ಮೇಷರಾಶಿಗೆ ಹೇಳುವಾಗ ಗುರುವು ವೃಷಭ ರಾಶಿಯಲ್ಲಿ ಸಂಚರಿಸುವಂಥ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಶುಭದಾಯಕವಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಚೆನ್ನಾಗಿರುತ್ತೆ. ಇನ್ನು ಕೀರ್ತಿ, ವೃದ್ಧಿ, ಹೆಸರು, ವ್ಯಾಪಾರ, ವ್ಯವಹಾರಗಳಲ್ಲಿ ಒಳ್ಳೆಯ ಧನಲಾಭ ಇದೆ. ಧರ್ಮ ಕಾರ್ಯದಲ್ಲಿ ಆಸಕ್ತಿ ಇದೆ. ಬಂಧು ಮಿತ್ರ ಸಹಾಯ ಇದೆ. ವಸ್ತ್ರಾಭರಣ ಪ್ರಾಪ್ತಿ, ಕಾರ್ಯ ಒಂದು ಸಫಲತೆಯನ್ನು ಹೊಂದುವಂಥದ್ದು, ತುಂಬ ಸಂತೋಷ ವಿಚಾರಗಳು ಕಂಡುಬರುತ್ತೆ. ಗುರು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಒಂದಷ್ಟು ಮಾನಸಿಕವಾದಂತಹ ಚಿಂತೆಗಳು, ಕೆಲಸದಲ್ಲಿ ಅಡಚಣೆಗಳು ಕೂಡ ಕಂಡುಬರುತ್ತೆ. ಹಾಗೆ ಶನಿ ಶನಿ ಮೀನ ರಾಶಿಯಲ್ಲಿ ಸಂಚರಿಸುವಾಗ ಒಂದಷ್ಟು ತಿರುಗಾಟ, ದುಷ್ಟ ಜನರ ಸಹವಾಸ, ಒಂದಷ್ಟು ಆಪತ್ತುಗಳು ಕಂಡುಬರುತ್ತೆ. ಟೋಟಲಿ ಅದರಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮೇಷರಾಶಿಯವರಿಗೆ ಅಧಿಕ ಫಲವೇ ಜಾಸ್ತಿ, ಅಂದರೆ ಉತ್ತಮವಾದಂತಹ ಫಲ ಜಾಸ್ತಿ ಅಂತ ಹೇಳಬಹುದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಕೃತ್ತಿಕಾ ನಕ್ಷತ್ರದ 2 ಪಾದಗಳು, ಹಾಗೆ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರದ 2 ಪಾದ, ಇಷ್ಟು ವಿಚಾರಗಳು ನಮಗೆ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ವೃಷಭ ರಾಶಿ ಇರುತ್ತೆ. ವೃಷಭ ರಾಶಿಯವರಿಗೆ ಶುಭವಾರ ಬುಧ, ಶುಕ್ರ, ಶನಿ 3 ವಾರಗಳು. ಶುಭರತ್ನ ವಜ್ರ, ಮರಕತ, ನೀಲ. ಶುಭವರ್ಣ ಬಿಳಿ, ಹಸಿರು, ಕಪ್ಪು. ಇವರಿಗೆ ಗುರು ವೃಷಭ ರಾಶಿಯಲ್ಲಿ, ಆವಾಗ ಹೇಳಿದಾಗೆ ಗುರುವಿನ ಒಂದು ಚಿಂತನೆಯನ್ನು ಇಟ್ಟುಕೊಂಡು ನಾವು ವಿಶೇಷವಾಗಿ ಭವಿಷ್ಯವನ್ನು ಅಥವಾ ಜ್ಯೋತಿಷ್ಯವನ್ನು ಹೇಳುವಂಥ ಕಲ್ಪನೆ ಬಂದಿದೆ. ಗುರು ವೃಷಭ ರಾಶಿಯಲ್ಲಿ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಈ ವೃಷಭ ರಾಶಿಗೆ ಸ್ವಲ್ಪ ಅಶುಭದಾಯಕನಾಗಿರುತ್ತಾನೆ. ಒಂದಷ್ಟು ಚಿಂತೆ ಮನಸ್ಸಿಗೆ, ಅಧಿಕ ತಿರುಗಾಟ, ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಅಥವಾ ಅಲ್ಪ ಪ್ರಗತಿ ಅಂತ ಹೇಳಬಹುದು. ಅದೇ ರೀತಿ ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಶುಭದಾಯಕನಾಗಿರ್ತಾನೆ. ಆರೋಗ್ಯ ಸುಧಾರಣೆ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ಹೊಂದಿರ್ತಾರೋ ಅದನ್ನೆಲ್ಲ ಪುನಃ ಪಡ್ಕೊಳ್ತಾರೆ, ಧನಲಾಭ ಇದೆ. ಹಲವಾರು ವಿಚಾರಗಳು ನಾವು ಅಲ್ಲಿ ಗುರುವಿನಿಂದ ನೋಡ್ತೀವಿ. ಹಾಗೆ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿರ್ತಾನೆ. ಸರ್ಕಾರಿ ಕ್ಷೇತ್ರದ ಅಥವಾ ಕೆಲಸದ ವಿಚಾರಗಳಲ್ಲಿ ಅದು ಧನಾತ್ಮಕವಾಗಿರುತ್ತೆ. ಉತ್ತಮ ಲಾಭವನ್ನು ಪಡ್ಕೊಳ್ತಾರೆ. ವೃಷಭ ರಾಶಿಯವರಿಗೆ ಶನಿ ಯಾವತ್ತೂ ಕೂಡ ಯೋಗಕಾರಕನಾಗಿರ್ತಾನೆ. ಅವನಿಂದ ಯಾವ ಸಮಸ್ಯೆಗಳು ಕೂಡ ವೃಷಭ ರಾಶಿಯವರಿಗೆ ಬರಲ್ಲ. ಅದೇ ರೀತಿ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಅವರಿಗೆ ಶುಭವಾರಗಳು ಬುಧ, ಶುಕ್ರ ಮತ್ತು ಭಾನುವಾರಗಳು. ವರ್ಣ ಕೆಂಪು, ಅದೇ ರೀತಿಯಲ್ಲಿ ಹಸಿರು, ಹುಲ್ಲಿಗೆ ಸಂಬಂಧಪಟ್ಟಂಥ ಅಂಥ ಹಸಿರು, ಇನ್ನು ಶ್ಯಾಮ ವರ್ಣ ಅಂತ ಕರಿತೀವಿ. ಈ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಗುರು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲ ನಮಗೆ ಕಂಡುಬರುತ್ತೆ. ಪ್ರಯಾಣದಲ್ಲಿ ವಿಘ್ನ ಇರಬಹುದು, ಮನಸ್ಸಿಗೆ ಒಂದಷ್ಟು ಚಿಂತೆ, ಧನವ್ಯಯ, ಮಿತ್ರರೇ ನಮಗೆ ಮೋಸ ಮಾಡುವಂತಹ ಒಂದು ಕಲ್ಪನೆ, ಹೀಗೆಲ್ಲ ವಿಚಾರಗಳು ಬರುತ್ತೆ. ಗುರುವು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವ ಸಂದರ್ಭದಲ್ಲಿ
ಅದು ತುಂಬ ಉತ್ತಮವಾದಂತಹ ಸ್ಥಾನ. ಅಂದರೆ ಗುರುವಿಗೆ ಕರ್ಕಾಟಕ ರಾಶಿ ಎನ್ನುವಂಥದ್ದು ಉತ್ತಮ ಸ್ಥಾನ. ಅಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳು ಅಥವಾ ಸರ್ಕಾರಿ ಕಾರ್ಯಕ್ಷೇತ್ರಗಳಲ್ಲಿ ಇರಬಹುದು, ಅವರು ಉತ್ತಮ ಸ್ಥಾನವನ್ನು ಪಡ್ಕೊಳ್ತಾರೆ. ಶನಿಗೆ ಸಂಬಂಧಪಟ್ಟಂತೆ ಮೀನರಾಶಿಯಲ್ಲಿ ಸಂಚರಿಸುವಂಥ ಸಂದರ್ಭದಲ್ಲಿ ದುಷ್ಟ ಜನರಿಂದ ತೊಂದರೆ, ಉದ್ಯೋಗದಲ್ಲಿ ಅಭಿವೃದ್ಧಿಯಲ್ಲಿ ಕುಂಠಿತ, ಒಂದಷ್ಟು ತಿರುಗಾಟ, ಮನಸ್ಸಿಗೆ ಬೇಸರ, ಈ ರೀತಿಯಾದ ವಿಚಾರಗಳು ಕಂಡುಬರುತ್ತವೆ. ಹಾಗೆ 4ನೇ ರಾಶಿ ಕಟಕ ರಾಶಿ. ಇದಕ್ಕೆ ಸಂಬಂಧಪಟ್ಟಂತೆ ಶುಭವಾರ ಸೋಮವಾರ, ಮಂಗಳವಾರ ಹಾಗೂ ಗುರುವಾರ. ಗುರು ವೃಷಭ ರಾಶಿಯಲ್ಲಿ ಸಂಚರಿಸುವಂಥ ಸಂದರ್ಭದಲ್ಲಿ, ಅಂದರೆ ಆರಂಭದ ಸಮಯ ಅಂತ ಹೇಳ್ತೀವಿ, ಅಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಕಟಕ ರಾಶಿ ಗುರುವಿಗೆ ಉತ್ತಮ ಸ್ಥಾನ ಆಗಿದ್ದರಿಂದ ಅಲ್ಲಿ ನೆಮ್ಮದಿಯ ವಾತಾವರಣ ಕಂಡುಬರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ, ಒಳ್ಳೆಯ ಆರೋಗ್ಯ ಇರುತ್ತೆ. ಬಂಧು ಮಿತ್ರರ ಸಹಾಯ ಸಹಕಾರ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ಒಳ್ಳೊಳ್ಳೆ ಸ್ಥಾನವನ್ನು ಪಡ್ಕೊಳ್ತಾರೆ. ಹಾಗೆ ಗುರು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಸ್ವಲ್ಪ ಅಶುಭ ಫಲಗಳು ಕಂಡು ಬಂದಿದೆ. ಒಂದಷ್ಟು ಧನವ್ಯಯ ಇರಬಹುದು ಅಥವಾ ಮಾನಸಿಕ ಕಿರಿಕಿರಿ, ಬಂಧು ಮಿತ್ರರ ಮನೆಯಲ್ಲಿರ್ಬೋದು, ಹೊರಗಡೆ ಒಂದಷ್ಟು ವಿರೋಧ ಕಂಡು ಬರುತ್ತೆ. ಕೆಲವೊಂದು ಉದ್ಯೋಗಾರ್ಥಿಗಳಿಗೆ ಸ್ಥಳ ಬದಲಾವಣೆ ಆಗ್ಬೋದು, ಟ್ರಾನ್ಸ್ಫರ್ ಆಗುವಂಥ ವಿಚಾರ ಇರ್ಬೋದು, ಅಥವಾ ಕೆಲಸವನ್ನು ಬದಲಾವಣೆ ಮಾಡುವಂಥದ್ದಿರ್ಬೋದು, ಪ್ರೈವೇಟ್ ಕೆಲಸ ಆಗಿದ್ರೆ ಇಂಥದ್ದು. ಇನ್ನು ಶನಿ ಮೀನರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ಒಂದಷ್ಟು ಅನಾರೋಗ್ಯ, ಸರ್ಕಾರಿ ಸಂಬಂಧಪಟ್ಟಂತೆ ಒಂದಷ್ಟು ಕಿರಿಕಿರಿಗಳು ಕಂಡುಬರುತ್ತೆ, ಕಿರುಕುಳ ಅಂತ ಹೇಳಬಹುದು. ಇನ್ನು 5ನೇ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ಸಂಬಂಧಪಟ್ಟಂತೆ ಅವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭವಾದಂತಹ ವಾರಗಳು ಸಿಂಹರಾಶಿಯವರಿಗೆ. ಗುರು ವೃಷಭ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲನಾಯಕ ಆಗಿರ್ತಾನೆ ಸಿಂಹರಾಶಿಗೆ. ಅದರಿಂದ ಕೃಷಿಯಲ್ಲಿರ್ಬೋದು, ಯಾರು ಕೃಷಿಕರಿರ್ತಾರೆ, ಅಲ್ಪ ಫಲಗಳು ಕಂಡು ಬರುತ್ತೆ. ಅದೇ ರೀತಿಯಲ್ಲಿ ಒಂದಷ್ಟು ಮನಸ್ಸಿಗೆ ಬೇರೆ ಬೇರೆ ಚಿಂತನೆಗಳು ಬೇರೆ, ಆ ಚಿಂತನೆಗಳಿಂದ ಚಿಂತೆಗಳೇ ಜಾಸ್ತಿ. ವ್ಯಾಪಾರದ ವ್ಯವಹಾರಗಳಲ್ಲಿ ಕೂಡ ಲಾಭ ಕಂಡು ಬರುವಂಥದ್ದು ಕಂಡು ಬರಲ್ಲ, ಈ ವಿಚಾರಗಳು. ಹಾಗೆ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಯತ್ನ, ಕಾರ್ಯಾನುಕೂಲ ಏನು ಅವರು ಅಂದುಕೊಂಡಿರ್ತಾರೋ ಅದು ಸಿಗ್ತಾ ಹೋಗುತ್ತೆ. ಹಾಗೆ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಕೂಡ ಅಶುಭದಾಯಕನಾಗಿರ್ತಾನೆ. ಒಂದಷ್ಟು ಹಣದ ಅಡಚಣೆ ಕಂಡು ಬರುತ್ತೆ. ಒಟ್ಟಾರೆಯಾಗಿ ನಾವು ಸಿಂಹರಾಶಿಯನ್ನು ಕಲ್ಪನೆ ಮಾಡುವಾಗ ಅದರಲ್ಲಿ ಶುಭ ಫಲಗಳೇ ಕಡಿಮೆ ಕಂಡು ಬರುತ್ತೆ, ಅಶುಭ ಫಲಗಳು ಜಾಸ್ತಿ ಕಂಡು ಬರುತ್ತೆ ಈ ವರ್ಷ ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಶುಭವಾರಗಳು ಬುಧ, ಶುಕ್ರ, ಭಾನುವಾರಗಳು. ಇಲ್ಲಿ ಗುರುವಿನ ಸಂಚಾರ ವೃಷಭ ಮತ್ತು ಕಟಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಶುಭ ಫಲನಾಗಿರ್ತಾನೆ. ಕನ್ಯಾ ರಾಶಿಯವರಿಗೆ ಈ ಸಲ ಬಂಧು ಮಿತ್ರರ ಸಹಾಯ ಅಥವಾ ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ, ಹೀಗೆ ಹಲವಾರು ವಿಚಾರಗಳಿಗೆ ಗೌರವ ಪ್ರಾಪ್ತಿ, ನಾವು ಶುಭ ಫಲಗಳನ್ನೇ ಅಧಿಕವಾಗಿ ನಾವು ಕಂಡುಬರುತ್ತೆ ಈ ಕನ್ಯಾ ರಾಶಿಯಲ್ಲಿ ನೋಡಬಹುದು. ಅದೇ ರೀತಿಯಲ್ಲಿ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಶುಭವಾರ ಅನ್ನುವಂಥದ್ದು ಬುಧ, ಶುಕ್ರ, ಶನಿ, ಈ 3 ವಾರಗಳು. ಇಲ್ಲಿ ಗುರುವಿನಿಂದ ನಾವು ನೋಡುವಂಥ ವಿಚಾರ, ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿರ್ತಾನೆ. ತುಲಾರಾಶಿಯು ಕೂಡ ಶನಿಗೆ ಸಂಬಂಧಪಟ್ಟಂತಹ ಒಂದು ನಾವು ರಾಶಿಯಾಗಿ ನೋಡ್ತೀವಿ. ಆದ್ದರಿಂದ ಇಲ್ಲಿ ಒಂದಷ್ಟು ಅನಾರೋಗ್ಯ, ಮನಸ್ಸಿಗೆ ಚಿಂತನೆ, ದುಷ್ಟ ಜನರ ಸಹವಾಸ, ಈ ರೀತಿಯಾಗಿ ಕಂಡುಬರುತ್ತೆ. ಇನ್ನು ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಗುರುವಿನಿಂದ ಒಂದಷ್ಟು ಆರೋಗ್ಯ ಸೌಖ್ಯ ಇರಬಹುದು ಅಥವಾ ಆರೋಗ್ಯ ಸುಧಾರಣೆ, ಮಿತ್ರರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಈ ಹಲವಾರು ವಿಚಾರಗಳು ಗುರುವಿನಿಂದ ಕಂಡುಬರುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ನಾವು ತುಲಾರಾಶಿಗೆ ಒಂದು ಸಮವಾದಂತಹ ಶುಭ ಅಶುಭ ಫಲಗಳು ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಶುಭವಾದ ವಾರ ಅಂದರೆ ಭಾನುವಾರ, ಮಂಗಳವಾರ, ಗುರುವಾರ. ಇಲ್ಲಿ ಗುರುವಿನಿಂದ ನಾವು ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು. ಮಂಗಳದಿಂದವೂ ಕೂಡ ಉತ್ತಮ ಫಲ ಇದೆ. ವೃಶ್ಚಿಕ ರಾಶಿಗೆ ಅವನು ಅಧಿಪತಿಯೂ ಕೂಡ ಆಗಿದ್ದಾನೆ. ಅದೇ ರೀತಿಯಲ್ಲಿ ಪುಣ್ಯಕ್ಷೇತ್ರ ದರ್ಶನ ಇರಬಹುದು, ಶುಭ ಯತ್ನ, ಶುಭ ಕಾರ್ಯ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಈ ಹಲವಾರು ವಿಚಾರಗಳು ನಾವು ವೃಶ್ಚಿಕ ರಾಶಿಯವರಿಗೆ ಧನಾತ್ಮಕವಾಗಿ ಕಂಡು ಬರುವಂತೆ ನಮಗೆ ಇಲ್ಲಿ ಪಂಚಾಂಗ ಹೇಳಿಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಒಂದಷ್ಟು ಅನಾನುಕೂಲತೆಗಳು, ಅಶುಭ ಫಲಗಳನ್ನು ನೋಡಬಹುದು. ಆದರೆ ಒಟ್ಟಾರೆಯಾಗಿ ಈ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳೇ ಜಾಸ್ತಿ ಅನ್ನೋದನ್ನು ಈ ವರ್ಷ ನಾವು ಗಮನಿಸ್ಬೋದು. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಇದರಲ್ಲಿ ಗುರುವಿನಿಂದ ನಾವು ನೋಡುವಂಥದ್ದು ಧನುರಾಶಿಯವರಿಗೆ ಅಶುಭ ಫಲನೇ ಆಗಿರ್ತಾನೆ. ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಒಂದಷ್ಟು ಹಣದ ಅಡಚಣೆ ಇರಬಹುದು, ಬಂಧು ಮಿತ್ರರಿಂದ ಅವರಿಗೆ ಯಾವುದೇ
ಒಂದು ಸಹಾಯ ಸಹಕಾರ ಸಿಗದೇ ಇರುವಂಥದ್ದು, ಅನಾರೋಗ್ಯ, ಹಣದ ಅಡಚಣೆ, ದುಷ್ಟ ಜನರ ಸಹವಾಸ, ಈ ರೀತಿ ಒಂದಷ್ಟು ಕೆಟ್ಟ ಫಲಗಳೇ ನಮಗೆ ಧನುರಾಶಿಯವರಿಗೆ ಕಂಡು ಬರುತ್ತೆ. ಆದರೆ ಶನಿಯಿಂದ ನೋಡಿದಾಗ ನಾವು, ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭ ನೀಡಿರ್ತಾನೆ. ಒಂದಷ್ಟು ವಿರೋಧ, ಬಂಧು ಮಿತ್ರರಿಂದ ಮಾನಸಿಕವಾದ ಚಿಂತೆ, ಅನಾರೋಗ್ಯ ಕಾಡುವುದರಿಂದ ಧನಸ್ಸು ಅಥವಾ ಧನುರಾಶಿಗೆ ಒಟ್ಟಾರೆಯಾಗಿ ಒಂದಷ್ಟು ಕಷ್ಟ ಫಲಗಳೇ ಈ ಪಂಚಾಂಗ ನಮಗೆ ಸೂಚಿಸುತ್ತೆ. ಅದೇ ರೀತಿಯಲ್ಲಿ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಬುಧವಾರ, ಶುಕ್ರವಾರ, ಶನಿವಾರ ಅವರಿಗೆ ಶುಭವಾದಂತಹ ಫಲಗಳು. ಗುರುವಿನಿಂದ ನಾವು ಯೋಚಿಸಿದಾಗ ಈ ಮಕರ ರಾಶಿಯವರಿಗೆ ಶುಭ ಫಲ ಜಾಸ್ತಿಯಾಗಿದೆ. ಆರೋಗ್ಯ ಸುಧಾರಣೆ ಇರ್ಬೋದು, ಬಂಧು ಮಿತ್ರರ ಸಹಕಾರ, ಕೀರ್ತಿ, ಸತ್ಕೀರ್ತಿ, ಕುಟುಂಬ ಸೌಖ್ಯ, ಧನದ ಆಗಮ, ಹೀಗೆ ಹಲವಾರು ವಿಚಾರಗಳಲ್ಲಿ ಶುಭವನ್ನು ಕಂಡು ಬರುತ್ತೆ. ಇವರಿಗೆ ಶನಿಯಿಂದ ಸ್ವಲ್ಪ ಮೀನರಾಶಿಯಲ್ಲಿ ಸಂಚರಿಸುತ್ತ ಸಂದರ್ಭದಲ್ಲಿ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿನೇ ಇದೆ, ಸಂಪಾದನೆ ಇದೆ, ಯತ್ನ, ಕಾರ್ಯಾನುಕೂಲ, ಸೇವಕ ವರ್ಗದಿಂದ ಲಾಭ, ಹೀಗೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ 100ಕ್ಕೆ 90ರಷ್ಟು ಶುಭ ಫಲಗಳನ್ನು ನಾವು ಇಲ್ಲಿ ಸ್ವೀಕರಿಸಬಹುದು. ಅದೇ ರೀತಿ ಮುಂದಿನ ರಾಶಿ ಕುಂಭರಾಶಿಯವರಿಗೆ ಬುಧ, ಶುಕ್ರ, ಶನಿ ಈ 3 ವಾರಗಳು ಉತ್ತಮವಾದಂತಹ ವಾರಗಳು. ನಾವು ಗುರುವಿನಿಂದ ಈ ರಾಶಿಯನ್ನು ನೋಡುವಾಗ ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗಾವಕಾಶಗಳಲ್ಲೂ ಕೂಡ ಒಂದಷ್ಟು ತೊಂದರೆಗಳನ್ನೇ ಗಮನಿಸ್ತೀವಿ. ಮನಸ್ಸಿಗೆ ಚಿಂತೆ, ವ್ರತ, ಒಂದಷ್ಟು ಅಲೆದಾಟ, ಈ ರೀತಿಯಾದಂತಹ ಫಲಗಳನ್ನು ನೋಡಬಹುದು. ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಇಲ್ಲಿ ಶುಭದಾಯಕನಾಗಿರ್ತಾನೆ. ಅವರ ಹಿಂದಿನ ಏನು ಅನಾರೋಗ್ಯಗಳಲ್ಲಿರ್ತಾರೆ ಅದೆಲ್ಲವನ್ನು ಕೂಡ ದೂರ ಮಾಡಿ ಉತ್ತಮವಾದ ಆರೋಗ್ಯವನ್ನು ಕೊಡ್ತಾನೆ. ಹಣ ಸಂಪತ್ತನ್ನು ಏನು ಕಳ್ಕೊಂಡಿರ್ತಾನೋ ಅದು ಕೂಡ ಸಿಗತ್ತೆ. ಆ ವರ್ಷ ಪೂರ್ತಿ ಕೂಡ ಅವರಿಗೆ ಉತ್ತಮವಾದಂತಹ ಫಲಗಳು ಗುರುವಿನಿಂದಾಗಿ ಸಿಗತ್ತೆ. ಇಷ್ಟು ಒಂದು ಉತ್ತಮ ವಾತಾವರಣ ಅಥವಾ ಉತ್ತಮವಾದಂತಹ ಲಾಭಗಳು ಕುಂಭರಾಶಿಯವರಿಗೆ ಇದೆ. ಇನ್ನು ಕೊನೆಯದಾದಂಥದ್ದು 12ನೆಯ ರಾಶಿ ಅಥವಾ ಮೀನರಾಶಿ ಅಂತ ಕರಿತೀವಿ. ಇದರಲ್ಲಿ ವೃಷಭ, ಮಿಥುನ ರಾಶಿಗಳಲ್ಲಿ ಗುರು ಸಂಚರಿಸುವಾಗ ಅಶುಭದಾಯಕನಾಗಿದ್ದಾನೆ. ಮನಸ್ಸಿಗೆ ಒಂದಷ್ಟು ಚಿಂತೆ, ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರ ಜೊತೆಗೆ ಮನಸ್ತಾಪ, ಹೇಳ್ಕೊಳ್ಳುವಂಗಿಲ್ಲ ಬಿಡುವಂಗಿಲ್ಲ ಅನ್ನುವಂಥ ಒಂದಷ್ಟು ಸ್ಥಿತಿ. ಹೀಗೆ ಇದ್ರೂ ಕೂಡ ಗುರುವಿನಿಂದ ನಾವು ನೋಡುವಾಗ ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಗುರು ಆ ಕಳ್ಕೊಂಡಿರುವಂಥ ಎಲ್ಲ ವಿಚಾರಗಳು ಇಲ್ಲಿ ಪಡ್ಕೊಳ್ಳುವಂಥದ್ದು ಕಂಡು ಬರುತ್ತೆ. ಅಂದರೆ ಆರೋಗ್ಯ ಸ್ಥಿತಿ ಇರ್ಬೋದು, ಸಜ್ಜನರ ಸಹವಾಸ ಇರ್ಬೋದು, ಕುಟುಂಬದಲ್ಲಿ ಒಂದು ಪ್ರೀತಿ ವಿಶ್ವಾಸ ಇರ್ಬೋದು, ಎಲ್ಲವೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚರಿಸುವಾಗ ಮೀನರಾಶಿಯವರು ಪಡ್ಕೊಳ್ತಾರೆ. ಹಾಗೆ ಶನಿಯೂ ಕೂಡ ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭನಾಗಿರ್ತಾನೆ. ಒಂದಷ್ಟು ಚಿಂತೆ, ಉದ್ಯೋಗ ವ್ಯವಹಾರದಲ್ಲಿ ನಷ್ಟ ಇರ್ಬೋದು, ವ್ಯಾಪಾರದಲ್ಲಿ ಇರ್ಬೋದು, ಈ ಒಂದಷ್ಟು ವ್ರತ, ತಿರುಗಾಟ, ಈ ಎಲ್ಲ ಚಿಂತನೆಗಳನ್ನು ನಾವು ಗಮನಿಸಿದಾಗ ಮೀನರಾಶಿಯವರಿಗೆ ಸಮವಾದಂತಹ ಶುಭ ಫಲಗಳು ಕಂಡುಬರುತ್ತೆ. ಹೀಗೆ 12 ರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ವರ್ಷದ ಶುಭಗಳನ್ನು ಗಮನಿಸಿದಾಗ ನಮ್ಮ ಚಿಂತನೆ ಒಂದು ರೀತಿ ಇರುತ್ತೆ, ಅಥವಾ ಅಲ್ಲಿ ಕಂಡುಬರುವಂಥದ್ದೇ ಒಂದು ರೀತಿ ಇರುತ್ತೆ. ನಾವು ಕನ್ನಡದಲ್ಲೂ ಕೂಡ ಒಂದು ಮಾತನ್ನ ಗಮನಿಸ್ತೀವಿ, ನೀರಿಳಿಯೋದ ಗಂಟಲೊಳು ಕಡುಬು ತುರುಕಿದಂತಾಯಿತು ಅಂತೇಳಿ. ಅಂದ್ರೆ ನೀರಿಳಿಯುವುದೇ ಕಷ್ಟ ಅಂತ ಅಲ್ಲಿ ನಮಗೆ ಸಿಹಿ ತಿನ್ನಬೇಕು ಅನ್ನುವಂಥ ಆಸೆ ಇರುತ್ತೆ. ಹಾಗೆ ನಮ್ಮ ಒಂದಷ್ಟು ಪ್ರಯತ್ನಕ್ಕೆ ದೈವಾನುಕೂಲ ಅನ್ನುವಂಥದ್ದು ಇರಬೇಕು. ಮನುಷ್ಯ ಪ್ರಯತ್ನ 99ರಷ್ಟು ಇದ್ರೂ ದೈವ ಪ್ರಯತ್ನ 1ರಷ್ಟಾದ್ರೂ ಇರಬೇಕು. ಆ 1ರಷ್ಟು ದೈವ ಪ್ರಯತ್ನ ದೇವರೇ ಬಂದು ಕೊಡಲ್ಲ. ಒಂದು ನಮ್ಮ ತಂದೆ ತಾಯಿಗಳಿರ್ಬೋದು, ಗುರು ಹಿರಿಯರಿರ್ಬೋದು, ಪ್ರತಿಯೊಬ್ಬರು ಅವರವರ ತಂದೆ ತಾಯಿಯನ್ನ ನಮಸ್ಕರಿಸಿ ಅಥವಾ ಅವರನ್ನ ಗೌರವಿಸಿ ಅವರನ್ನ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಅವರ ಆಶೀರ್ವಾದ ಪಡೆಯುವಂತಹ ಒಂದು ಭಾಗ್ಯಶಾಲಿಗಳು ನಾವಾಗಬೇಕು. ನಾನೇ ಇರ್ಬೋದು, ವೀಕ್ಷಕರಂತ ನೀವೆಲ್ಲರೂ ಇರ್ಬೋದು. ಮೊದಲನೇದಾಗಿ ತಂದೆ ತಾಯಿಗೆ ಗೌರವಿಸುವಂತಹ, ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಚಿಂತನೆಯನ್ನು ಹೊಂದಬೇಕು. ಆ ತಂದೆ ತಾಯಿಯೇ ನಮ್ಮ ಕಣ್ಣೆದುರಿಗೆ ಕಂಡು ಬರುವಂತಹ ದೇವರಾಗಿರ್ತಾರೆ. ಇನ್ನೊಂದು ನಮಗೆ ಜ್ಞಾನ ಕೊಟ್ಟಂತಹ ಅಥವಾ ತಿಳುವಳಿಕೆ ಹೇಳುವಂತಹ, ಸಲಹೆ ಕೊಡುವಂತಹ ಗುರುಗಳು, ಅದು ಮಿತ್ರ ರೂಪದಲ್ಲಿ ಬರಬಹುದು ಅಥವಾ ಇನ್ನೊಂದು ಶತ್ರು ರೂಪದಲ್ಲೂ ಕಾಣಿಸ್ಬೋದು. ಆದರೆ ಆ ಗುರುಗಳ ಆಶೀರ್ವಾದ ಸದಾ ಇರಬೇಕು. ಗುರುಗಳು ಅಂದರೆ ಕೇವಲ ಮಠಾಧೀಶರು ಅನ್ನೋ ಕಲ್ಪನೆ ಅಲ್ಲ, ಅದು ಮಠಾಧೀಶರು ಗುರುಗಳ ಸ್ಥಾನವನ್ನೇ ಅಲಂಕರಿಸ್ತಿರ್ತಾರೆ. ಆದರೆ ನಮ್ಮ ನಿತ್ಯ ಜೀವನದಲ್ಲಿ ಬರುವಂತಹ ಯಾವ ಉತ್ತಮ ಅಂಶಗಳನ್ನು ತಿಳಿಸ್ಕೊಡ್ತಾ ಇದ್ದಾರೋ, ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಅದರಿಂದ ಈ ಗುರು ಮತ್ತೆ ತಂದೆ ತಾಯಿಯೂ ಕೂಡ ಗುರುವಿನೇ. ಜನನಿ ತಾನೇ ಮೊದಲ ಗುರು ಅಂತ ಕರಿತೀವಿ. ಹುಟ್ಟಿದಾಗ ಅಮ್ಮನೇ ಗುರು, ಒಂದು ಸ್ವಲ್ಪ ಸಮಯ ಹೋದರೆ ತಂದೆಯೇ ಗುರು, ಆಮೇಲೆ ವಿದ್ಯಾಭ್ಯಾಸಕ್ಕಾಗಿ ನಮಗೆ ಶಾಲೆಯಲ್ಲಿ ಕಂಡು ಬಂತಹ ಗುರುಗಳು, ಹಾಗೆ ಸಮಾಜದಲ್ಲಿ ಕಂಡು ಬರುವಂತಹ ಮಿತ್ರವರ್ಗ ಎಲ್ಲವೂ ಕೂಡ ಗುರುಸ್ಥಾನವನ್ನೇ ಪಡ್ಕೊಳ್ತಾರೆ.
ಈ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳುವಂತಹ ಒಂದು ಭಾಗ್ಯ ನಮ್ಮದಾದರೆ, ಈ ಜ್ಯೋತಿಷದಲ್ಲಿ ಹೇಳುವಂತಹ ಎಲ್ಲ ಶುಭ ಫಲಗಳು ಸಿಗುವುದರ ಜೊತೆಗೆ ಅಶುಭ ಫಲಗಳು ಕೂಡ ದೊಡ್ಡ ಬೆಟ್ಟದ ರೂಪದಲ್ಲಿ ಬರುವಂತಹದ್ದು, ಚಿಕ್ಕ ಕಲ್ಲು ರೀತಿಯಲ್ಲಿ ನಮಗೆ ಕಾಲ ಕೆಳಗೆ ಸಿಕ್ಕಿ ದೂರ ಆಗತ್ತೆ. ಜೀವನದಲ್ಲಿ ಉತ್ತಮವಾದಂತಹ ನಾವು ಸುಖ ಸಮೃದ್ಧಿಯನ್ನ ಪಡೆದುಕೊಳ್ಳಲಿಕ್ಕೆ ನಮಗೆ ದೊಡ್ಡ ಆಶೀರ್ವಾದವಾಗಿ ಪರಿಣಾಮವಾಗತ್ತೆ. ಅದನ್ನ ಪಡ್ಕೊಳ್ತಾ ನಮ್ಮ ಜೀವನವನ್ನು ಉತ್ತಮ ಮಾಡಿಕೊಳ್ಳುವಂತ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭಮಸ್ತು.